ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದೆ ಅಂದ್ಕೊಂಡು ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ನೋಡ್ತಿರ್ಬೋದು ನೀವು, ನಾನಿವತ್ತೊಂದು ಸಿಂಪಲ್ ಆದ ಈಸಿ ಆದ ಬದನೆಕಾಯಿ ಭರ್ತಾ ಅಥವಾ ಬದನೆಕಾಯಿ ಬಜ್ಜೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನಾನಿಲ್ಲಿ ಜೋಳದ ರೊಟ್ಟಿ ಮತ್ತು ಅಗಶಿ ಚಟ್ನಿ ಜೊತೆ ಸರ್ವ್ ಮಾಡಿದ್ದೇನೆ. ನಾನಿಲ್ಲಿ ದೊಡ್ಡ ಬದನೆಕಾಯಿ 2 ತೊಗೊಂಡಿದ್ದೀನಿ. ಇದು ಭರ್ತಾ ಮಾಡೋಕ್ಕೆ ಸ್ವಲ್ಪ ದಪ್ಪ ಇರೋ ಬದನೆಕಾಯಿಂದನೇ ಮಾಡಬೇಕು, ಅಂದ್ರೆ ಅದರ ಪಲ್ಪು ಚೆನ್ನಾಗಿ ಬರುತ್ತೆ. ಸ್ವಲ್ಪ ಬಲ್ತಿದ್ರೂ ಪರವಾಗಿಲ್ಲ, ಬದನೆಕಾಯಿ ಆದರೂ ಸೂಪರಾಗಿ ಬರುತ್ತೆ. ನೋಡ್ಬೋದು, ನಾನಿಲ್ಲಿ 2 ದಪ್ಪ ಗಾತ್ರದ ಬದನೆಕಾಯಿ ತೊಗೊಂಡು 4 ಕಡೆ ಹಿಂಗೆ ಕಟ್ ಮಾಡ್ಕೊಂಡಿದ್ದೀನಿ. ಅದರ ಮಧ್ಯೆ ಅಡುಗೆ ಎಣ್ಣೆನ ಹಚ್ತಾ ಇದ್ದೀನಿ. ಇದರಿಂದ ಸುಡುವಾಗ ನಮ್ಮ ಬದನೆಕಾಯಿ ತುಂಬ ಚೆನ್ನಾಗಿ ಸುಟ್ಕೊಳ್ಳುತ್ತೆ ಮತ್ತು ಸ್ಮೂತಾಗಿ ಆಗುತ್ತೆ. ಎಣ್ಣೆ ಹಚ್ಚೋದು ತುಂಬ ಇಂಪಾರ್ಟೆಂಟು. ನಾನೀಗ 2 ಬದನೆಕಾಯಿಗೂ ಹಚ್ಕೊಂಡಿದ್ದೀನಿ. ಈ ಥರ ಗ್ಯಾಸ್ ಒಲೆ ಮೇಲೆ ಸುಟ್ಟರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ಒಲೆಯಲ್ಲಿ ತುಂಬ ಕಡಿಮೆ ಅಲ್ವಾ, ಅದಕ್ಕೋಸ್ಕರ ನಾನು ಗ್ಯಾಸ್ ಮೇಲೆ ಸುಡ್ತಾ ಇದ್ದೀನಿ. ನಿಮ್ಮ ಹತ್ರ ಓವನ್ ಇದ್ದರೆ ಓವನಲ್ಲೂ ಸಖತ್ತಾಗಿ ಸುಡ್ಬೋದು. ಅದು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಹೇಗೆ ಓವನಲ್ಲಿ ಬದನೆಕಾಯಿ ಸುಡೋದು ಅಂತ. ಇವಾಗ ಈ ರೀತಿ ಒಂದು ಜಾಳ್ಗೆ ಥರ ಇರೋದ್ರಲ್ಲಿ ನಾನು ಸುಡ್ತಾ ಇದ್ದೇನೆ. ಇದಕ್ಕೆ ತುಂಬ ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗಿಲ್ಲ, ಮತ್ತು ಬರೀ ಪಲ್ಯ ತಿಂದು ಬೇಜಾರಾದಾಗ ಈ ಥರ ಕ್ವಿಕ್ ರೆಸಿಪಿ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿ ಒಂಥರ ಡಿಫ್ರೆಂಟಾಗಿರುತ್ತೆ. ಬದನೆಕಾಯಿ ಬರೀ ಪಲ್ಯ ಎಣ್ಗಾಯಿ ಮಾಡಿ ಬೇಜಾರಾದಾಗ ಈ ಥರ ಮಾಡಿದ್ರೆ ಟೇಸ್ಟ್ ಸಖತ್ತಾಗಿರುತ್ತೆ, ಡಿಫ್ರೆಂಟ್ ಆಗಿ ಟೇಸ್ಟ್ ಇರುತ್ತೆ. ನೋಡ್ಬೋದು ನೀವು, ಈ ಥರ ಪೂರ್ತಿ ಮೇಲಿಂದೊಂದು ಪೂರ್ತಿ ಸಿಪ್ಪೆ ಕಪ್ಪಗಾಗುವಷ್ಟು ಸುಡಬೇಕು. ಯಾಕಂದರೆ ಒಳಗಡೆದೆಲ್ಲ ಬೇಯಬೇಕಲ್ಲ, ನಾವು ಮತ್ತೆ ಇದನ್ನು ಬೇಯಿಸಲ್ಲ, ಹಾಗೆ ಚಟ್ನಿ ಮಾಡಿಬಿಡ್ತೀವಿ. ನೋಡ್ಬೋದು ನೀವು, ಎಲ್ಲ ಮೇಲ್ಗಡೆ ಸಿಪ್ಪೆ ಕಪ್ಪಗಾಗಿದೆ, ಅಲ್ಲಿವರೆಗೂ ಹುಡ್ಕೊತಾ ಇದ್ದೀನಿ. ಇದು ಜೋಳದ ರೊಟ್ಟಿ ಜೊತೆ ಸಖತ್ ಕಾಂಬಿನೇಷನ್ನು. ಎಣ್ಗಾಯಿ ಹೇಗೆ ಜೋಳದ ರೊಟ್ಟಿ ಜೊತೆ ಫೇಮಸ್ಸು, ಹಾಗೆ ಈ ಭರ್ತಾನೂ ಕೂಡ ತುಂಬ ಟೇಸ್ಟಿ ಮತ್ತು ಸ್ಪೆಷಲ್ ಐಟಮ್ ಅಂತ ಹೇಳ್ಬೋದು. ನೋಡ್ಬೋದು, ಇಲ್ಲಿ ನಾನು ತೆಗೆದಿಡ್ತಾ ಇದ್ದೀನಿ. ಇವಾಗ ಒಂದು ಸ್ಮಾಲ್ ಟೊಮೆಟೊನ ಈ ಥರ 1-2 ನಿಮಿಷಗಳ ಕಾಲ ಸುಟ್ಕೊಳ್ಳಿ. ತುಂಬ ಸುಡೋದೇನು ಬೇಕಾಗಿಲ್ಲ, ಮೇಲಿನ ಸಿಪ್ಪೆ ಒಂದು ಹೀಗೆ ಸುಡೋ ತನಕ ಸುಟ್ಟರೆ ಸಾಕು. ತೆಗೆದಿಡ್ತಾ ಇದ್ದೀನಿ. ಇವಾಗ ಹಸಿರು ಮೆಣಸಿನ್ಕಾಯಿ ನಿಮಗೆ ಎಷ್ಟು ಖಾರಕ್ಕೆ ಬೇಕು ಅಷ್ಟು ನೋಡಿ ಈ ಥರ ಸುಟ್ಕೊಳ್ಳಿ. ನಾನು ಬದನೆಕಾಯಿ ಒಳಗಡೆ ಒಬ್ಬರು ಕಟ್ ಮಾಡಿ ಹಾಕ್ತಾರೆ, ಆವಾಗ ಮೆಣಸಿನ್ಕಾಯಿ ಬೇಗ ಬೆಂದ್ಬಿಡುತ್ತೆ, ಸುಟ್ಟುಬಿಡುತ್ತೆ ಅಂತ ಅನ್ನೋ ಕಾರಣಕ್ಕೆ ಅದು ಬದನೆಕಾಯಿ ಹಸಿ ಬಿಸಿ ಸುಡಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ಎಲ್ಲನೂ ಸಪ್ರೇಟಾಗಿ ಸುಟ್ಕೊಂಡು ಇಲ್ಲಿ ಇಟ್ಕೊತಾ ಇದ್ದೀನಿ. ಇವಾಗ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಚಟ್ನಿಗೆ ಬೇಕಾಗುತ್ತೆ. ಈರುಳ್ಳಿ ಆಪ್ಷನಲ್ಲು, ಬೆಳ್ಳುಳ್ಳಿ ಮಸ್ಟ್ ಆ್ಯಂಡ್ ಶುಡ್ಡಾಗಿ ಬೇಕೇ ಬೇಕು. ಹೀಗೆ ಅದನ್ನು ಬಿಡಿಸ್ಬೇಡಿ, ಬೆಳ್ಳುಳ್ಳಿ ಹಾಗೇ ಗಡ್ಡೆ ಪೂರ್ತಿ ಸುಡಿ. ಅದೂ ಕೂಡ ಒಳಗಡೆ ಬೆಂದರೆ ಟೇಸ್ಟು ಸಖತ್ತಾಗಿರುತ್ತೆ, ಹಸಿ ಸ್ಮೆಲ್ಲು ಬರಲ್ಲ. ನೋಡ್ಬೋದು ನೀವು, ಒಂದು ಚಿಕ್ಕದ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ನಾನಿಲ್ಲಿ ಅದನ್ನು ಕೂಡ ಸುಟ್ಬಿಟ್ಟು ಇಟ್ಟಿದ್ದೀನಿ. ಇವಾಗ ಇದು ಕಂಪ್ಲೀಟಾಗಿ ಆರಬೇಕು. ಆರಿದ್ಮೇಲೆ ಹೀಗೆ ಬೆಳ್ಳುಳ್ಳಿ ತಂತಾನಾಗೆ ಬೇಗನೆ ಬಂದುಬಿಡುತ್ತೆ. ಹೀಗೆ ತೆಗೆದಿಟ್ಕೊಳ್ಳಿ. ಸ್ವಲ್ಪ ಕೈಯೆಲ್ಲ ಕಪ್ಪಗಾಗುತ್ತೆ, ಅದನ್ನು ಸ್ವಲ್ಪ ಕಪ್ಪಗಿರೋ ಭಾಗನ ಸ್ವಲ್ಪ ಕ್ಲೀನ್ ಮಾಡ್ಕೊಂಬಿಡಿ. ಎಲ್ಲದ್ರ ಮೇಲಿಂದು ಸಿಪ್ಪೆನ ತೆಗೆದುಬಿಡಿ. ಹಸಿಮೆಣ್ಸಿಕಾಯ್ದು ಬೇಡ, ಹಾಗೆ ಇರಲಿ. ಈ ಥರ ಈರುಳ್ಳಿ, ಬೆಳ್ಳುಳ್ಳಿ, ಬದನೆಕಾಯಿ ಮತ್ತು ಟೊಮೆಟೊ ಮೇಲಿರೋ ಕಪ್ಪು ಭಾಗನ ಸುಟ್ಟಿರೋದು ತೆಗೆದುಬಿಟ್ರೆ ನಮಗೆ ಚಟ್ನಿಯಲ್ಲಿ ಕಪ್ಪಾಗಿ ಬರೋದಿಲ್ಲ, ಮತ್ತು ಇದು ಸ್ವಲ್ಪ ಟೇಸ್ಟು ಡಿಫರ್ ಆಗಿರುತ್ತೆ, ಅದು ಚೆನ್ನಾಗೂ ಇರೋದಿಲ್ಲ. ಹೀಗೆ ನೋಡಿ ಕ್ಲೀನಾಗಿ ಮಾಡಿಕೊಂಡು ಬ್ಲ್ಯಾಕ್ದೆಲ್ಲ ತೆಗೆದುಬಿಟ್ರೆ ಚೆನ್ನಾಗಿರುತ್ತೆ. ಈ ಥರ ಎಕ್ಸ್ಟ್ರಾ ಇರೋದು ಕಟ್ ಮಾಡಿ ತಗೊಂಬಿಡಿ. ನೋಡ್ಬೋದು, ತುಂಬ ಈಸಿ. ಇದನ್ನೆಲ್ಲ ಸೇರಿಸಿ ಉಪ್ಪು ಸೇರಿಸಿ ಮಿಕ್ಸಿಗೆ ಹಾಕಿಬಿಟ್ರೆ ನಮ್ಮ ಬದನೆಕಾಯಿ ಭರ್ತಾ ಆಲ್ಮೋಸ್ಟ್ ರೆಡಿ ಆಗುತ್ತೆ. ನೋಡ್ಬೋದು, ಇವಾಗ ಸ್ವಲ್ಪ ಕಲ್ಲುಪ್ಪು ಹಾಕಿಬಿಟ್ಟು ನಾನು ಮಿಕ್ಸಿ, ನನ್ನ ಹತ್ರ ಪ್ರೀತಿ ಜೋಡ್ಯಾಕ್ 2.0 ಇದೆ, ಅದರಲ್ಲಿ ಪಲ್ಸ್ ಬಟನ್ನ ಒಂದು 2-4 ಸಲ ಪ್ರೆಸ್ ಮಾಡಿದ್ರೆ ನಮ್ಮ ಬದನೆಕಾಯಿ ಭರ್ತಾ ಮಿಕ್ಸ್ಚರು ಚೆನ್ನಾಗಿ ರೆಡಿ ಆಗುತ್ತೆ. ಕೊನೆಗೆ ಸ್ವಲ್ಪ ಕೊತ್ತಂಬರಿ ಉದುರಿಸ್ಬಿಟ್ಟು ನಮ್ಮ ಚಟ್ನಿ ಅಥವಾ ಬದನೆಕಾಯಿ ಭರ್ತಾ ಅಥವಾ ಬದನೆಕಾಯಿ ಬಜ್ಜಿ ರೆಡಿ ಆಗುತ್ತೆ. ನಾನು ಜೋಳದ ರೊಟ್ಟಿ ಜೊತೆ ಸರ್ವ್ ಮಾಡಿದ್ದೀನಿ.
ಹೇಗನ್ನಿಸ್ತು ಫ್ರೆಂಡ್ಸ್? ಇಷ್ಟ ಆದರೆ ಪ್ಲೀಸ್ ಲೈಕ್ ಮತ್ತು ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಡಿಫ್ರೆಂಟ್ ಆಗಿರೋ ಅಂದರೆ ಕ್ವಿಕ್ ಈಸಿ ರೆಸಿಪಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್.